ಹಲೋ ಸ್ನೇಹಿತರೆ, ಇವತ್ತು ಚೋಲೆ ಮಸಾಲೆ ಮಾಡೋದನ್ನು ಡಿಫ್ರೆಂಟಾಗಿ ಹೇಳ್ಕೊಡ್ತೀನಿ. ಏನಪ್ಪ ಅಂದರೆ, ರಾತ್ರಿ ನಾನು ಈ ಕಾಬುಲಿ ಚನಾನ ನೆನೆಸಿಟ್ಕೊಂಡಿದ್ದೆ. ಬೆಳಗ್ಗೆ ಅದನ್ನು ಪ್ರೆಷರ್ ಕುಕ್ಕರಲ್ಲಿ ಕುಕ್ ಮಾಡಿದೆ. ಅದ್ರ ಜೊತೆ ಕುಕ್ ಮಾಡಬೇಕಾದ್ರೆ ಗ್ರೇವಿಗೋಸ್ಕರ ಟೊಮೆಟೊ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿನೂ ಅದ್ರ ಜೊತೆ ಬೇಯಿಸ್ಕೊಂಡಿದ್ದೆ. ನೆಕ್ಸ್ಟ್ ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಅದಕ್ಕೆ ಪಲಾವ್ ಎಲೆ, ಈರುಳ್ಳಿ, ಆಮೇಲೆ ಬೇಬಿ ಕಾರ್ನ ಹಾಕಿ ಫ್ರೈ ಮಾಡಿದೆ. ನೆಕ್ಸ್ಟ್ ಅದಕ್ಕೆ ಪ್ಯೂರಿನ ಆ್ಯಡ್ ಮಾಡಿದೆ. ಟೊಮೆಟೊ, ಈರುಳ್ಳಿ ಮತ್ತು ಮೆಣಸಿನ್ಕಾಯ್ದು ಪೇಸ್ಟ್ ಅದು. ಆಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿದೆ. ನೆಕ್ಸ್ಟು ನಾನು ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಚೋಲೆ ಮಸಾಲೆ, ಆಮೇಲೆ ಗರಂ ಮಸಾಲೆ ಅವು ಮೂರನ್ನು ಆ್ಯಡ್ ಮಾಡಿ ಸ್ವಲ್ಪ ಬಾಡಿಸ್ಕೊಂಡೆ. ನೆಕ್ಸ್ಟ್ ಅದಕ್ಕೆ ನಾನು ಈ ಕಾಬುಲಿ ಚನ್ನ ನಾನು ಕುಕ್ ಮಾಡಿರೋದನ್ನು ಅದಕ್ಕೆ ಆ್ಯಡ್ ಮಾಡಿ ಒಂದು 10 ನಿಮಿಷ ಚೆನ್ನಾಗಿ ಎಲ್ಲದೂ ಮಿಕ್ಸ್ ಮಾಡಿ ಅದಕ್ಕೆ ರುಚಿ ಹಿಡೀಲಿ ಅಂತ ಅಂದ್ಬಿಟ್ಟು, ಕಾಳುಗಳಿಗೆ ರುಚಿ ಹಿಡೀಲಿ ಅಂತ ಅಂದ್ಬಿಟ್ಟು ಅದನ್ನು ಅದ್ರ ಜೊತೆ ಮಿಕ್ಸ್ ಮಾಡಿ ಒಂದು 10 ನಿಮಿಷ ನಾನು ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಂಡೆ. ನೆಕ್ಸ್ಟ್ ಇನ್ನೊಂದು ಪಾತ್ರೆಯಲ್ಲಿ ನಾನು ತುಪ್ಪನ ಬಿಸಿ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ಗೋಡಂಬಿನ ಪೀಸ್ ಮಾಡಿರೋ ಗೋಡಂಬಿ, ಆಮೇಲೆ ಅದಕ್ಕೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಅದು ಮೂರನ್ನು ಆ್ಯಡ್ ಮಾಡಿ ತಡಕ ಥರ ಒಗ್ಗರಣೆ ಥರ ಇದಕ್ಕೆ ಮೇಲ್ಗಡೆ ಕೊಟ್ಟೆ. ಎಷ್ಟು ರುಚಿಯಾಗಿರುತ್ತೆ ಅಂದರೆ ಇದನ್ನು ಚಪಾತಿ ಜೊತೆನೂ ತಿನ್ಬೋದು, ಆಮೇಲೆ ಪೂರಿ ಜೊತೆ ಅಂತೂ ಸೂಪರು. ಒಂದು ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.